ಪಾಪ ನಿಂಗಿದೆಲ್ಲ ಎಲ್ ಗೊತ್ತಾಗತ್ತೆ. ನಿನ್ ಫ್ಯಾಮಿಲಿಯವ್ರು ಮಾಡಿಟ್ಟಿರೋ ಕಂಪ್ನಿಲಿ ದೊಡ್ಡ ಚೇರ್ ಮೇಲೆ ಕೂತು ಮೆರೀತಿದ್ಯಾ. ಆದ್ರೆ ನಾನು ನನ್ ಸ್ವಂತ ಪ್ರಯತ್ನದಿಂದ ಕೆಲ್ಸ ಪಡ್ಕೊಂಡಿದ್ದೀನಿ. ಸಂಬಳ ಕಮ್ಮಿ ಇರಬಹುದು, ಆದ್ರೆ ಗೌರವ ಜಾಸ್ತಿ ಸಿಗತ್ತೆ. ನನಗೆ ನನ್ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ. ಗಾಟ್ ಇಟ್ ಅಂತ ಅವನ್ ಮುಖದ ಮೇಲೆ ಹೊಡೆದವ್ರ ತರ ಇಂಚರ ಹೇಳಿದ್ಲು. ಇನ್ನೊಂದ್ ಕಡೆ ದೀಪಿಕಾ ಫ್ಯಾಮಿಲಿ ಫನ್ ಹೋಟೆಲ್ಗೆ ಬಂದ್ಲು. ಅಲ್ಲಿ ಯಾರ್ ಜೊತೆ ಮಾತಾಡ್ಬೇಕು, ಯಾರ್ ಹತ್ರ ಏನ್ ವಿಚಾರಿಸ್ಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ. ಒಂದ್ಸಲ ಒಳಗ್ ಹೋಗಿ ಯಾರಾದ್ರೂ ಗೊತ್ತಿರೋರು ಇದಾರಾ ನೋಡ್ಬೇಕು ಅಂತ ಅವಳು ಹೋಟೆಲ್ ಒಳಗೆ ಒಂದ್ ರೌಂಡ್ ಹಾಕೊಂಡ್ ಬಂದ್ಲು. ಆದ್ರೆ ಪರಿಚಯದವರು ಯಾರೂ ಕಾಣ್ಲಿಲ್ಲ. ಮೇಲೆಲ್ಲಾದ್ರೂ ಹೋಗ್ ನೋಡೋಣ ಅನ್ಕೊಳ್ತಾ ದೀಪಿಕಾ ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ್ಲು. ಲಿಫ್ಟ್ ಡೋರ್ ಓಪನ್ ಆಗ್ತಾ ಇದ್ದ ಹಾಗೆ ಅವಳಿಗೆ ಒಳಗೆ ಪ್ರೀತಿ ಕಾಣಿಸಿದ್ಲು. ಆದ್ರೆ ಕೆಲ್ಸದ ಬ್ಯುಸಿಯಲ್ಲಿದ್ದ ಪ್ರೀತಿ ದೀಪಿಕಾನ ಗಮನಿಸ್ಲಿಲ್ಲ. ಅವಳು ಸೀದಾ ಲಿಫ್ಟ್ ಇಂದ ಹೊರಗೆ ಹೊರಟ್ಲು. ಅದ್ ನೋಡಿ ದೀಪಿಕಾ ತಕ್ಷಣ ಅವಳ ಹಿಂದೆ ಓಡ್ ಹೋಗಿ ಹೇ ಯು ಸ್ಟಾಪ್ ಅಂತ ಜೋರಾಗಿ ಕೂಗಿದ್ಲು. ಪ್ರೀತಿನೂ ಯಾವ್ದೋ ಗೊತ್ತಿರೋ ವಾಯ್ಸ್ ಇದ್ದ ಹಾಗಿದ್ಯಲ್ಲ ಅಂತ ಅನ್ಕೊಂಡು ಹೋಗ್ತಾ ಇರೋವಳು ನಿಂತು ತಿರುಗ್ ನೋಡಿದ್ಲು. ಅವಳು ದೀಪಿಕನ್ ನೋಡಿ ಸರ್ಪ್ರೈಸ್ಡ್ ಆಗಿ ಹಲೋ ಮೇಡಮ್ ಅಂತ ಶೇಕ್ ಹ್ಯಾಂಡ್ ಮಾಡಿ ಮುಗುಳ್ನಗ್ತಾ ವೆಲ್ಕಮ್ ಮಾಡಿದ್ಲು. ನೀವು ಇನ್ನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಫುಲ್ ಸ್ಟಾಫ್ ಚೇಂಜ್ ಆಗಿದ್ಯಲ್ಲ ಅಂತ ದೀಪಿಕಾ ಪ್ರೀತಿನ ಕೇಳಿದ್ಲು. ಹೌದು ಮೇಡಮ್, ಆಲ್ಮೋಸ್ಟ್ ಎಲ್ಲರೂ ಚೇಂಜ್ ಆಗಿದ್ದಾರೆ. ಮುಂಚೆ ಇದ್ದ ಸ್ಟಾಫ್ ಯಾರೂ ಅರ್ಧ ಸಂಬಳಕ್ಕೆ ಕೆಲಸ ಮಾಡಕ್ ಒಪ್ಲಿಲ್ಲ, ಸೊ ಎಲ್ಲರೂ ಬಿಟ್ಟು ಹೋದ್ರು. ನನಗೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರಿಂದ ನಾನ್ ಕೆಲಸ ಬಿಟ್ಟಿಲ್ಲ, ಇಲ್ಲೇ ಉಳ್ಕೊಂಡಿದ್ದೀನಿ ಅಂತ ಇರೋದನ್ನ ಇದ್ದ ಹಾಗೆ ಹೇಳಿದ್ಲು. ಓ, ನೀವು ನಿನ್ನೆ ಇಲ್ಲೇ ಹೋಟೆಲ್ನಲ್ಲೇ ಇದ್ರಾ ಅಂತ ದೀಪಿಕಾ ಬೇರೆ ಏನೂ ಮಾತಾಡದೆ ಡೈರೆಕ್ಟ್ ಆಗಿ ಪ್ರೀತಿನ ಕೇಳಿದ್ಲು. ಹೌದು ಮ್ಯಾಮ್, ನಾನು ಇಲ್ಲೇ ಇದ್ದೆ. ಯಾಕೆ, ಏನಾಯ್ತು? ಪ್ರೀತಿ ದೀಪಿಕಾ ಹತ್ರ ಕನ್ಫ್ಯೂಷನ್ ನಲ್ಲಿ ಕೇಳಿದ್ಲು. ನಿನ್ನೆ ಮಯೂರ್ ಏನಾದ್ರೂ ಹೋಟೆಲ್ ಕಡೆ ಬಂದಿದ್ನಾ? ನೀವೇನಾದ್ರೂ ಅವನನ್ನ ನೋಡಿದ್ರಾ ಅಂತ ದೀಪಿಕಾ ಸೀರಿಯಸ್ ಟೋನ್ ಅಲ್ಲಿ ಪ್ರೀತಿನ ಕೇಳಿದ್ಲು. ಮೇಡಮ್ ಯಾಕೆ ಬಂದು ಇದನ್ನೆಲ್ಲ ವಿಚಾರಿಸ್ತಾ ಇದ್ದಾರೆ? ಅವ್ರಿಗೇನಾದ್ರೂ ನನ್ ಫುಟೇಜಸ್ ಕೊಟ್ಟಿರೋ ವಿಷಯ ಗೊತ್ತಾಯ್ತಾ ಹೇಗೆ? ಈ ವಿಷಯ ಏನಾದ್ರೂ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾದ್ರೆ ನನ್ ಕೆಲ್ಸ ಹೋದಂಗೆ. ಏನಪ್ಪ ಮಾಡ್ಲಿ ನಾನೀಗ ಅಂತ ಮನ್ಸ್ನಲ್ಲೇ ಅನ್ಕೊಂಡು ತನ್ ಭಯನ ತೋರಿಸ್ಕೊಳ್ದೆ ಧೈರ್ಯವಾಗಿ ಇಲ್ಲ ಮೇಡಮ್, ನಾನವ್ರನ್ನ ನೋಡ್ದೆ ತುಂಬಾನೇ ಸಮಯ ಆಯ್ತು ಅಂತ ಸುಳ್ಳು ಹೇಳಿದ್ಲು. ನೋಡ್ ಪ್ರೀತಿ, ನಾನು ತುಂಬಾ ಕಷ್ಟದ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ. ಪ್ಲೀಸ್ ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ಮಯೂರ್ ನಿನ್ನೆ ಇಲ್ಲಿಗೆ ಬಂದಿದ್ನಾ? ಇಲ್ಲೇನ್ ಮಾಡ್ದ? ಯಾರನ್ನೆಲ್ಲ ಮೀಟ್ ಮಾಡ್ದ? ಪ್ಲೀಸ್ ನೆನ್ಪು ಮಾಡ್ಕೊಳ್ಳಿ. ನಿಮ್ಮನ್ ಬಿಟ್ರೆ ಈ ಹೊಸ ಹೋಟೆಲ್ನಲ್ಲಿ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಅಂತ ಪ್ರೀತಿ ಹತ್ರ ದೀಪಿಕಾ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಆದ್ರೆ ದೀಪಿಕನ್ ಸ್ಥಿತಿ ನೋಡಿ ಪ್ರೀತಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಏನಾದ್ರೂ ಬಾಯ್ ತಪ್ಪಿ ನಾನೀಗ ನಿನ್ನೆ ಮಯೂರ್ ಬಂದು CCTV ಫುಟೇಜ್ ಎಲ್ಲ ನೋಡಿ ಆ ವಿಡಿಯೋನೆಲ್ಲ ಪೆನ್ ಡ್ರೈವ್ಗೆ ಹಾಕೊಂಡು ಹೋಗಿದ್ದಾನೆ ಅಂತ ಹೇಳ್ಬಿಟ್ರೆ ನನ್ ಕೆಲ್ಸನೂ ಹೋಗುತ್ತೆ. ಅದು ಅಲ್ಲದೆ ಈ ಟಾಪ್ ಸೀಕ್ರೆಟ್ನ ನಾನು ಯಾರ ಹತ್ರನೂ ಹೇಳೋ ಹಾಗಿಲ್ಲ. ಇದು ನನ್ ಮುಂದಿನ ಕರಿಯರ್ ಪ್ರಶ್ನೆ. ಸೊ ನಾನು ಏನೂ ಮಾತಾಡದೆ ಸುಮ್ನೆ ಇರೋದೇ ಬೆಟರ್ ಅಂತ ಸುಮ್ನಾದ್ಲು. ಆದ್ರೂ ದೀಪಿಕಾ ಪ್ರೀತಿನ ಸುಮ್ನೆ ಇರೋಕ್ ಬಿಡ್ಲಿಲ್ಲ. ನಿನ್ನೆ ಮಯೂರ್ ನಿಮ್ ಹೋಟೆಲ್ಗೆ ಬಂದಿದ್ನಾ ಅಂತ ನಿಮ್ ಕೊಲೀಗ್ ಯಾರ ಹತ್ರನಾದ್ರೂ ವಿಚಾರಿಸಿ ಹೇಳ್ತೀರಾ ಪ್ಲೀಸ್? ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರುತ್ತೆ, ನಾನ್ ಯಾರ ಹತ್ರನೂ ಶೇರ್ ಮಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್ ಪ್ರೀತಿ ಅಂತ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಅವಳಿಗಿರೋ ಲಾಸ್ಟ್ ಹೋಪ್ ಪ್ರೀತಿನೇ ಆಗಿದ್ಲು. ಮೇಡಮ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ನಿನ್ನೆ ಸ್ಟಾಫ್ಗೆಲ್ಲ ಟ್ರೈನಿಂಗ್ ಕೊಡೋದ್ರಲ್ಲಿ ಬ್ಯುಸಿ ಇದ್ದೆ ಅಂತ ತಡಬಡಾಯಿಸ್ತಾ ಹೇಳಿದ್ಲು. ನೋಡ್ ಪ್ರೀತಿ, ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ನನಗೆ ಹೆಲ್ಪ್ ಮಾಡು. ನಿನಗೆ ಗೊತ್ತಿರೋ ಎಲ್ಲ ಸತ್ಯನ ನನಗೆ ಹೇಳ್ಬಿಡು. ಇಲ್ಲ ಅಂದ್ರೆ ನೀನ್ ಕಸ್ಟಮರ್ ಜೊತೆ ಮಿಸ್ಬಿಹೇವ್ ಮಾಡಿದೆ ಅಂತ ಮ್ಯಾನೇಜ್ಮೆಂಟ್ಗೆ ಒಂದು ಕಂಪ್ಲೇಂಟ್ ಲೆಟರ್ನ ಬರ್ದ್ಕೊಡ್ತೀನಿ. ನಾನ್ ಯಾರು, ನನ್ನ ಇನ್ಫ್ಲೂಯೆನ್ಸ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಈ ಹೋಟೆಲ್ ಮೊದಲು ನನ್ನ ಫಿಯಾನ್ಸಿದಾಗಿತ್ತು. ನಾನ್ ಮನ್ಸ್ ಮಾಡಿದ್ರೆ ನಿನ್ನನ್ನ ಕೆಲ್ಸದಿಂದ ತೆಗ್ಸಾಕೋದು ಕಷ್ಟದ ಕೆಲ್ಸ ಅಲ್ಲ ಅಂತ ಪ್ರೀತಿಗೆ ಧಮಕಿ ಹಾಕಿದ್ಲು. ಆದ್ರೆ ಮೇಡಮ್ ಅಂತ ಪ್ರೀತಿ ರಾಗ ಎಳೆದ್ಲು. ಆದ್ರೂನೂ ಇಲ್ಲ, ಗೀದ್ರೂನೂ ಇಲ್ಲ. ನಿನ್ನೆ ಮಯೂರ್ ಇಲ್ಲಿಗೆ ಯಾಕೆ ಬಂದಿದ್ದ ಹೇಳು ಅಂತ ದೀಪಿಕಾ ಜೋರಾಗಿ ಕೇಳಿದ್ಲು. ಪ್ರೀತಿ ಆಚೆ ಈಚೆ ನೋಡ್ತಾ, ಮೇಡಮ್, ಅದು ಮಯೂರ್ ಸರ್ ನಿನ್ನೆ ಇಲ್ಲಿಗೆ ಬಂದಿದ್ರು, ನನ್ನ ಮೀಟ್ ಮಾಡಿದ್ರು ಅಂತ ಪಿಸ್ಕುಟ್ತಾ ಯಾರಿಗೂ ಕೇಳಿಸ್ಬಾರ್ದು ಅಂತ ಮೆಲು ಧ್ವನಿಲಿ ಪ್ರೀತಿ ಹೇಳಿದ್ಲು. ಅವನು ನಿನ್ ಹತ್ರ ಏನ್ ಹೇಳ್ದ? ಬೇಗ ಹೇಳು ಅಂತ ಪ್ರೀತಿ ಮೇಲೆ ಪ್ರೆಷರ್ ಹಾಕಿದ್ಲು. ನಿಜ ಹೇಳೋ ತನಕ ದೀಪಿಕಾ ಬಿಡಲ್ಲ ಅನ್ನೋದು ಗೊತ್ತಾಗಿ ಪ್ರೀತಿ ತಡವರಿಸ್ತಾ,
ಮೇಡಮ್, ಮಯೂರ್ ಸರ್ ಏಪ್ರಿಲ್ 12 CCTV ಫುಟೇಜ್ನ ಹುಡ್ಕೊಂಡು ಬಂದಿದ್ರು ಅಂತ ಹೇಳಿದ್ಲು. ಏಪ್ರಿಲ್ 12 ಅಂತ ಕೇಳಿದ ತಕ್ಷಣ ದೀಪಿಕಾ ಕೈ ಕಾಲ್ ನಡ್ಗೋಕ್ ಸ್ಟಾರ್ಟ್ ಆಯ್ತು. ಸಡನ್ ಆಗಿ ಕುಸಿದು ಬಿದ್ಲು. ಪ್ರೀತಿ ಗಾಬ್ರಿಲಿ ಅಯ್ಯೋ ಮೇಡಮ್ ಏನಾಯ್ತು ಅಂತ ಕೇಳ್ತಾ ದೀಪಿಕಾಗೆ ನೀರ್ ಕುಡ್ಸಿ ಮೇಲಕ್ಕೆತ್ತಿ ಕುರ್ಚಿ ಮೇಲ್ ಕೂರ್ಸಿದ್ಲು. ದೀಪಿಕಾ ಡೀಪ್ ಆಗಿ ಉಸಿರೆಳ್ಕೊಳ್ತಾ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ಮೇಲೆ, ಏಪ್ರಿಲ್ 12 ದಿನದ ವಿಡಿಯೋ ಕ್ಲಿಪ್ ಯಾಕ್ ಬೇಕಂತೆ ಮಯೂರ್ಗೆ? ಎಲ್ಲಾನು ಸರಿಯಾಗಿ ಬಿಡಿಸೇಳು ಅಂತ ಒಂದ್ರ ಮೇಲ್ ಒಂದು ಪ್ರಶ್ನೆನ ಪ್ರೀತಿ ಹತ್ರ ಕೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಮೇಡಮ್, ಅವರು ಆ ದಿನದ CCTV ಫುಟೇಜ್ ಇಮಿಡಿಯೇಟ್ ಆಗಿ ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅದಕ್ಕೆ ನಾವು ಅಂತ ಪ್ರೀತಿ ಹೆದರ್ಕೊಂಡು ನಡೆದಿದ್ದನ್ನೆಲ್ಲ ದೀಪಿಕಾಗ್ ಹೇಳಿದ್ಲು. ಅದರ ಜೊತೆಗೆ, ಮೇಡಮ್ ಪ್ಲೀಸ್ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ, ನನ್ ಕೆಲ್ಸಕ್ಕೆ ತೊಂದರೆ ಆಗತ್ತೆ ಅಂತ ದೀಪಿಕಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಆಯ್ತು, ನಾನು ಯಾರ ಹತ್ರನೂ ಹೇಳಲ್ಲ, ಆದ್ರೆ ಒಂದ್ ಕಂಡೀಷನ್, ಮಯೂರ್ ಯಾವ ವಿಡಿಯೋ ನೋಡಿದಾನೋ ಆ ವಿಡಿಯೋ ಕ್ಲಿಪ್ಪಿಂಗ್ ನನಗೂ ತೋರ್ಸು ಅಂತ ದೀಪಿಕಾ ಹಠ ಹಿಡಿದು ಕೂತ್ಲು. ಸಾರಿ ಮೇಡಮ್, ಆ ವಿಡಿಯೋ ಹುಡ್ಕೋದು ತುಂಬಾ ಕಷ್ಟ. ನಿನ್ನೆ ಹೇಗೋ ರಿಸ್ಕ್ ತಗೊಂಡು ಹುಡುಕಿದ್ವಿ, ಇವತ್ತು ಸಿಗುತ್ತೋ ಇಲ್ವೋ ಅಂದ್ಲು. ನನಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ಪೆನ್ ಡ್ರೈವ್ಗೆ ಹಾಕ್ಕೊಡು, ಇಲ್ದಿದ್ರೆ ನಾನು ಏನ್ ಮಾಡ್ತೀನಿ, ಏನ್ ಮಾಡಬಲ್ಲೆ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಇವತ್ತು ನನಗ್ ಕೊಡೋಕೆ ರಿಸ್ಕ್ ಅಂತಾದ್ರೆ ನೆನ್ನೆನೂ ನೀನ್ ಮಯೂರ್ಗೆ ಕೊಡ್ಬಾರ್ದಿತ್ತು. ಹಾಗ್ ಫುಟೇಜ್ನ ಕೊಡೋದು ತಪ್ಪಲ್ವಾ? ಇದೆಲ್ಲಾದ್ರೂ ನಿನ್ ಮ್ಯಾನೇಜ್ಮೆಂಟ್ಗೆ ಗೊತ್ತಾದ್ರೆ ಏನ್ ನಿನ್ ಗತಿ ಅಂತ ದೀಪಿಕಾ ಗದ್ರಿದ್ಲು. ದೀಪಿಕಾಗ್ ಹೆದರ್ಕೊಂಡು ಪ್ರೀತಿ ಸರ್ವರ್ ರೂಮ್ಗೆ ಹೋದ್ಲು. ಹೊರಗಡೆ ದೀಪಿಕಾ ಟೆನ್ಷನ್ನಲ್ಲಿ ಕಾಯ್ತಾ ಕೂತಿದ್ಲು. ಪ್ರೀತಿ ಕಳ್ರ ತರ ಸರ್ವರ್ ರೂಮ್ಗೆ ಹೋಗಿ ನಿಧಾನಕ್ಕೆ ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ಲು. ಅಷ್ಟ್ರಲ್ಲಿ ದೀಪಿಕಾನ್ ಮೊಬೈಲ್ ರಿಂಗ್ ಆಯ್ತು. ಪ್ರೀತಿ ಕಾಲ್ ಮಾಡಿದ್ಲು. ಸರ್ವರ್ ರೂಮ್ ಹತ್ರ ವಾಶ್ರೂಮ್ ಇದೆ, ಅಲ್ಲಿ ನಾನ್ ನಿಮ್ಗೆ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬನ್ನಿ ಮೇಡಮ್ ಅಂತ ಪ್ರೀತಿ ಹೇಳಿದ ತಕ್ಷಣ ದೀಪಿಕಾ ಹೋಟೆಲ್ ಒಳಗಡೆ ಓಡಿದ್ಲು. ಸರ್ವರ್ ರೂಮ್ನ ಹುಡುಕಿ ಅಲ್ಲೇ ಪಕ್ಕದಲ್ಲಿದ್ದ ವಾಶ್ರೂಮ್ಗೆ ಹೋಗಿ ಪ್ರೀತಿ ಹತ್ರ ಪೆನ್ ಡ್ರೈವ್ ಕೇಳಿದ್ಲು. ಪ್ರೀತಿ ನಡುಗ್ತಿರೋ ಕೈಯಲ್ಲೇ ಅವಳಿಗೆ ಪೆನ್ ಡ್ರೈವ್ನ ಪಾಸ್ ಮಾಡ್ತಾ, ಮೇಡಮ್ ಇದು ನನ್ನ ಕರಿಯರ್ ಪ್ರಶ್ನೆ ಅಷ್ಟೇ ಅಲ್ಲ, ನನ್ನ ಜೀವನದ ಪ್ರಶ್ನೆ. ಪ್ಲೀಸ್ ಇದನ್ ಯಾರಿಗೂ ಹೇಳ್ಬೇಡಿ, ನನ್ನೇ ನಂಬ್ಕೊಂಡು ನನ್ನ ಮನೆಯವರೆಲ್ಲ ಬದುಕ್ತಿದ್ದಾರೆ ಅಂದ್ಲು. ಸರಿ, ನಾನಿನ್ ಬರ್ತೀನಿ ಅಂತ ಹೇಳಿ ಸೀದಾ ಮನೆ ಕಡೆ ಹೊರಟ್ಲು. ಪಾಕೆಟ್ FM ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.